ಎಲ್ಲ ಪ್ರೇಕ್ಷಕರಿಗೆ ನಂಜನಗೂಡು ವಾಮನ್ ರಮೇಶ್ ಮಾಡುವ ನಮಸ್ಕಾರ. ನನಗೆ ಕೇವಲ 75 ವರ್ಷ. ಆದರೆ ನಾನು ಹೊಕ್ಕಿರುವಂಥ 15-16 ಕ್ಷೇತ್ರಗಳಲ್ಲಿ ನಾನು ಮಾಡ್ತಿರೋ ಪ್ರಯತ್ನ, ಸಾಧನೆ, ಕಳಕಳಿಯ ಒಂದು ಪ್ರಯತ್ನದಿಂದ ಏನಾಗುತ್ತೆ, ನಾನು ನನ್ನ ಎಲ್ಲ ಮನೆಯ ಕೌಟುಂಬಿಕ ಕಾರ್ಯಕ್ರಮಗಳನ್ನು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಆಚರಿಸ್ತೀನಿ. ಯಾಕಂದರೆ ನಮ್ಮ ತಂದೆಯೂ ಸಹ ಆಕಾಶವಾಣಿಯಲ್ಲಿ 1936ರಿಂದ ಇದ್ದರು. ಡಾಕ್ಟರ್ ರಾಜ್ಕುಮಾರ್, ಕೆ.ಎಸ್. ಅಶ್ವಥ್, ಮಾಸ್ಟರ್ ಎಣ್ಣೆ ಅವ್ರನ್ನೆಲ್ಲ 40-50ರ ದಶಕದಲ್ಲಿ ನಾಟಕಗಳ ನಿರ್ದೇಶನ ಮಾಡಿ ರೇಡಿಯೋಗೆ ತಂದವರು. ಹೀಗಾಗಿ ಬಾಲ್ಯದಿಂದ ನಾನು ಎಲ್ಲ ಕಲಾವಿದರನ್ನು ನೋಡಿದ್ದೀನಿ. ರಾಜ್ಕುಮಾರ್ ಅವ್ರನ್ನ 3 ಸಲ ಸಂದರ್ಶನ ಮಾಡಿದ್ದೀನಿ. ಅವ್ರು ನಮ್ಮ ಮನೆಗೆ ಬರ್ತಿದ್ದರು. ಬಾಲಕೃಷ್ಣ, ನರಸಿಂಹರಾಜು, ಹಳೆಯ ಕಾಲದ ಎಲ್ಲ ನಟರು ನಮ್ಮ ಮನೆಗೆ ಬಂದಿದ್ದರು. ಅವರೆಲ್ಲರ ಸಂದರ್ಶನಗಳನ್ನು ಮಾಡಿದ್ದೀನಿ, ಪುಸ್ತಕಗಳನ್ನು ಮಾಡಿದ್ದೀನಿ. ಇವುಗಳ ಬಗ್ಗೆ ಯಾವಾಗ ಬೇಕಾದ್ರೂ ಮಾತಾಡ್ಬೋದು. ಆದರೆ ಮುಖ್ಯವಾಗಿ ಏನು ಅಂದರೆ, ನನ್ನ ಮುತ್ತಜ್ಜಂದರು ಇಬ್ಬರೂ ಸಹ ಮೈಸೂರು ಅರಮನೆಗೆ ಸಂಬಂಧಪಟ್ಟವರು. ಹಾರ್ಡ್ವಿ ಕಾರ್ಕಳ ಬಳಿ ಶ್ರೀಕಂಠೇಶ್ವರ ಅಯ್ಯರ್ ವೃತ್ತ ಅಂತಿದೆ. ಅದು ನನ್ನ ತಾಯಿ ಗಿರಿಜಾ ಅವರ ಅಜ್ಜ, ನನ್ನ ಮುತ್ತಜ್ಜ ಶ್ರೀಕಂಠೇಶ್ವರ ಅಯ್ಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅವರು ಮೈಸೂರಿನ IGP ಆಗಿದ್ದರು, ಇನ್ಚಾರ್ಜ್ ದಿವಾನರಾಗಿದ್ದರು, DC ಆಗಿದ್ದರು, ಕೋಲಾರದ DC ಆಗಿದ್ದರು. 40 ವರ್ಷ ಅವರ ದಾಖಲೆಗಳನ್ನು ಸಂಗ್ರಹಿಸಿ ಹಳೆಯ ಕಾಲದ 1917 ಗೆಜೆಟ್ ಎಲ್ಲ ಇಟ್ಕೊಂಡು ಅವ್ರ ಬಗ್ಗೆ ನಾನು ಒಂದು ದೊಡ್ಡ ಪುಸ್ತಕ ಮಾಡಿ ಬಿಡುಗಡೆ ಮಾಡಿದ್ದೆ, ಮುತ್ತಜ್ಜನ ಬಗ್ಗೆ. ಇನ್ನೊಬ್ಬರು ಮುತ್ತಜ್ಜ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ನ್ಯಾಯಶಾಸ್ತ್ರ, ಧರ್ಮಶಾಸ್ತ್ರದ ಸಲಹೆಗಾರರಾಗಿದ್ದರು. ಲಕ್ಷಾವಧಿ ತಾಳೆಗರಿಗಳಲ್ಲಿ ಅವರ ಪಾಂಡಿತ್ಯ ಬರೆದಿಟ್ಟಿದ್ದರು. ಆದರೆ ನಮಗೆ ಗೊತ್ತಿಲ್ಲ. ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಂದಿನ ಕಾಲದಲ್ಲಿ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಿಗೆ ಕೊಟ್ಬಿಟ್ರು ಅವನ್ನೆಲ್ಲ. ಲಂಡನ್ನಿನ ಒಂದು ಮ್ಯೂಸಿಯಮಲ್ಲಿ ಅದು ಒಂದು ಪ್ರತಿ ಸಿಕ್ಕಿದೆ ಅಂತ ನನಗೆ ಯಾರೋ ಬಂಧುಗಳೇ ಹೇಳಿದ್ರು. ಹಾಗೆ ಮುತ್ತಜ್ಜನ ಬಗ್ಗೆ ನಾನು ಪುಸ್ತಕ ಬರೆದಿದ್ದೀನಿ. ನಮ್ಮ ತಂದೆ NS ವಾಮನವರು ರೇಡಿಯೋ, ರಂಗಭೂಮಿ, ಸಾಹಿತ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂಥೇಳಿ ಅವ್ರ ಬಗ್ಗೆ 40 ವರ್ಷ ಸಂಶೋಧನೆ ಮಾಡಿ ಪುಸ್ತಕ ಬರೆದಿದ್ದೀನಿ, ಅರ್ಧ ಇಂಡಿಯಾ ಮಾಡಿ. ಆಮೇಲೆ ನನ್ನ ಮಗ ಹುಟ್ಟಿದಾಗ ವಿಶೇಷ ಚೇತನ ಹುಟ್ಟಿದಾಗ ಕಿವಿ ಕೇಳಿಸ್ದೆ, ಮಾತು ಬರದೆ 7-8 ತಿಂಗಳಿಂದ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಕರ್ಕೊಂಬಂದು ಗುಲ್ಬರ್ಗಾದಿಂದ ಅವನಿಗೆಲ್ಲ ಮಾತು ಬರೋ ಹಾಗೆ ಮಾಡಿ, ಮುಂದೆ ಅವನು ದೇಶ ಮೆಚ್ಚುವಂಥ ವಿಶೇಷ ಚೇತನ ಚಟುವಟಿಕೆಗಳಲ್ಲಿ ವಾಲಿಬಾಲ್ ಮತ್ತು ಕ್ರಿಕೆಟ್ನ ನಾಯಕನಾಗಿ, ಕ್ರಿಕೆಟ್ ಮತ್ತು ಸ್ಪೋರ್ಟ್ಸ್ಮನ್ ಆಗಿದ್ದ, ಮತ್ತು ಬಹಳ ಜನಕ್ಕೆ ಸೇವೆ ಮಾಡಿದ್ದ. ಅಲ್ಲದೆ ಅವನ ದಾಖಲೆ ಏನು ಅಂತಂದರೆ, ನಾವು ಹಿಂದೂ ಬ್ರಾಹ್ಮಣರು, ಆದರೆ ಅವನು ವಿಶೇಷ ಚೇತನ ಸ್ನೇಹಿತರು 500-600 ಜನ ಕ್ರಿಶ್ಚಿಯನ್ಸ್. ಹೀಗಾಗಿ ಅವನು ಸೇವೆಯನ್ನು ಬೆಂಗಳೂರಲ್ಲಿ ಮಾಡ್ತಾಯಿದ್ರು. ಪ್ರತಿ ಶನಿವಾರ ಭಾನುವಾರ ಮೈಸೂರಿನ ಚರ್ಚ್ಗಳಿಗೆ ಹೋಗಿ ಈ ಮಕ್ಕಳಿಗೆ ವಾಕ್ಶ್ರವಣ ಭಾಷೆಯಲ್ಲಿ, ಸೈನ್ ಲ್ಯಾಂಗ್ವೇಜ್ನಲ್ಲಿ ಅವನು ಚರ್ಚ್ ಬಗ್ಗೆ ಮಾತಾಡ್ತಾ ಇದ್ದ, ಸೈನ್ ಲ್ಯಾಂಗ್ವೇಜ್ ಬಗ್ಗೆ ಚರ್ಚೆ ಮಾತಾಡ್ತಾ ಇದ್ದ. ಹಾಗೆ ಅವನು ಅವರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾ ಇಂಗ್ಲೀಷ್ ಪಾಠ ಮಾಡಿ. ನನ್ನ ಹೆಂಡತಿ ಉಮಾ ರಮೇಶ್ ಮೈಸೂರಿನ ಅರಸು ರಸ್ತೆಯಲ್ಲಿ 36 ವರ್ಷ ಟ್ರಾವೆಲ್ ಏಜೆನ್ಸಿ ನಡೆಸಿದ್ದು, ಡಿವೋಟಿ ಟೂರ್ಸ್ ಪ್ರೈವೇಟ್ ಲಿಮಿಟೆಡ್. ನಾನು 7ನೇ ವರ್ಷದಿಂದ ರೇಡಿಯೋದಲ್ಲಿ ಇದ್ದು, ದ.ರಾ. ಬೇಂದ್ರೆಯವ್ರ ನಿರ್ದೇಶನದಲ್ಲಿ 17ನೇ ವರ್ಷದಲ್ಲಿ ಹೊಸ ನಾಟಕದಲ್ಲಿ ಹೀರೋ ಆಗಿದ್ದೀನಿ. 2 ಸದಾಶಿವರಾಯರ ಕಂಪನಿ ನಾಟಕ, ಅದು ಶ್ರೀರಾಮ ಪಾದುಕಾ ಪಟ್ಟಾಭಿಷೇಕ. ಅದರಲ್ಲಿ ಹಿರಿಯ ಕಲಾವಿದರೊಂದಿಗೆ ನಾನು ಭರತನ ಪಾತ್ರ ರಂಗದ ಮೇಲೆ ನೋಡಿದ್ದೆ. ಹೀಗಾಗಿ 7ನೇ ವರ್ಷದಿಂದ 75ನೇ ವರ್ಷದವರೆಗೆ ರೇಡಿಯೋ, ರಂಗಭೂಮಿ, ಚಂದನ ಟಿವಿಯಲ್ಲಿ 3 ಬಾರಿ ಸಂದರ್ಶನ, ಯೂಟ್ಯೂಬ್ಗಳಲ್ಲಿ, ಗೂಗಲ್ ಮೀಟು, ಝೂಮ್ ಮೀಟಲ್ಲಿ, ವಿಶ್ವವಾಣಿ, ಕರ್ಮವೀರ ಮತ್ತು ಗಗನವಾಣಿ ಅಂತರ್ಜಾಲಗಳಲ್ಲಿ ಅನೇಕ ಝೂಮ್ ಮೀಟ್, ಗೂಗಲ್ ಮೀಟ್ಗಳಲ್ಲಿ 2 ಗಂಟೆ 3 ಗಂಟೆ ಕಾಲ ಉಪನ್ಯಾಸ. ಮತ್ತು ನನ್ನ ಉದ್ದೇಶ ಏನು ಅಂದರೆ, ನಾವು ಜೀವನಕ್ಕೆ ಬಂದಿರೋದು ಬರೀ ಆಸ್ತಿ ಮಾಡಲಿಕ್ಕಲ್ಲ, ನಮ್ಮಲ್ಲಿರುವ ದುಡ್ಡಿನಿಂದ ಇರುವಂಥ ಪಿಂಚಣಿ ಹಣದಲ್ಲಿ ನಾನು ಸಾಹಿತ್ಯ ಕಾರ್ಯಕ್ರಮ ಮಾಡ್ತೀನಿ. ಈಗ ಮಾಡ್ತಾ ಇರೋದು 151 ಮತ್ತು ನಾಳೆ 152 ಕಾರ್ಯಕ್ರಮ. ಇಲ್ಲಿ ಹೊಸ ಕಲಾವಿದರಿಗೆ ಅವಕಾಶ ಕೊಡ್ತೀನಿ, ಹೊಸ ಸಾಹಿತಿಗಳ ಪುಸ್ತಕ ಬಿಡುಗಡೆ ಮಾಡ್ತೀನಿ, ಸಾಧಕರ ಸನ್ಮಾನ ಮಾಡ್ತೀನಿ, ಪುಸ್ತಕ ಪ್ರಶಸ್ತಿ ಕೊಡ್ತೀನಿ. ಯಾರೂ ಸಹ ನಮಗೆ ದುಡ್ಡು ಕೊಡೋದಿಲ್ಲ. ನಮ್ಮದು ಅಭಿರುಚಿ ಬೆಳಗ 10 ವರ್ಷದ ಮೇಲೆ ರಿಜಿಸ್ಟರ್ ಆದರೂ ಸಹ ಕನ್ನಡ ಸಂಸ್ಕೃತಿ ಇಲಾಖೆಗೆ, ಸರ್ಕಾರಕ್ಕೆ ಅನೇಕ ಬಾರಿ ನಾವು ವಿನಂತಿಗಳನ್ನು ಸಲ್ಲಿಸಿದ್ರು ನಮ್ಗೆ ₹1 ಬೆಂಬಲ ಸಿಕ್ಕಿದೆ. ಜನರು ಸಹ ಬರ್ತಾರೆ, ಚಪ್ಪಾಳೆ ತಟ್ತಾರೆ, ಹೋಗ್ತಾರೆ. ಆದರೆ ಯಾರೂ ಸಹ ಬೆಂಬಲಿಸೋದಿಲ್ಲ. ಸಾಹಿತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಬೇಕಂದ್ರೆ ಒಬ್ಬ ವ್ಯಕ್ತಿಯಿಂದ ಸಾವಿರಾರು ಮಾಡೋಕ್ಕಾಗಲ್ಲ. ಅವರಿಗಿರುವಂಥ ಅನುಭವಗಳನ್ನು ಸಮಾಜ ಪಡಿಬೇಕಾದ್ರೆ ಮುಂದಿನ ತಲೆಮಾರಿನವರಿಗೆ ನಾನು ತರಬೇತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಯಾವುದೋ ಒಂದು ದೊಡ್ಡ ಸಂಸ್ಥೆಯಲ್ಲಿ ತರಬೇತಿ ಪಡಿಬೇಕಾದ್ರೆ ₹1,00,000 ಆಗುತ್ತೆ, ₹2,00,000 ಆಗುತ್ತೆ. ಅವರು 5-6 ವರ್ಷ ಕಲಿಬೇಕಾಗುತ್ತೆ. ನಾನು ಶಾರ್ಟ್ ಕೋರ್ಸ್ ಥರ ಮಾಡ್ತೀನಿ. ಅಭಿನಯದ ಬಗ್ಗೆ, ರೇಡಿಯೋ ಮತ್ತು ರಂಗಭೂಮಿಯಲ್ಲಿ ಬರೆಯೋದ್ರ ಬಗ್ಗೆ, ಸಾಹಿತ್ಯದ ಬಗ್ಗೆ, ಅಂಕಣ ಬರೆಯೋದ್ರ ಬಗ್ಗೆ, ಮನೆ ಕವಿಗೋಷ್ಠಿ ಅಂತ ನಾನು ಕಾರ್ಯಕ್ರಮ ಮಾಡಿದ್ದೆ.
ಅವರವ್ರ ಮನೆಗೆ ಹೋಗೋದು, ಕಾಫಿ ಬಿಸ್ಕೆಟ್ನಲ್ಲಿ ಕಾರ್ಯಕ್ರಮ ಮಾಡೋದು. ಅವರು ಈಗ ಶವಗಳನ್ನು ಹುಟ್ಟುವಂಥ ಸ್ಮಶಾನದ ಒಬ್ಬರನ್ನು ನಾವು ಸನ್ಮಾನಿಸಿದ್ದೇವೆ. ಮತ್ತು ನನ್ನ ಮಗನ ಬರ್ತ್ಡೇ ದಿವಸ ಇದು ಕಳೆದ ತಿಂಗಳು 26ನೇ ತಾರೀಕು 35 ರಾಜ್ಯ ಮಟ್ಟದ ವಿಶೇಷಚೇತನರಿಗೆ ಗೌರವಿಸಿ ಅವರ ಡಾನ್ಸು, ಸಂಗೀತ ಎಲ್ಲ ಅವ್ರ ಜೊತೆ ನಾನು ಡಾನ್ಸ್ ಮಾಡಿದ್ದೀನಿ. ಅಂದರೆ ನಾವು ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ ಆಚರಿಸ್ಕೋಕ್ಕೆ ಹೊರತು ಕೌಟುಂಬಿಕ ತಿಥಿಗಳನ್ನು ಅಥವಾ ಹುಟ್ಟುಹಬ್ಬಗಳನ್ನು ಹೋಟೆಲ್ನಲ್ಲೋ ಐಷಾರಾಮಿ ಜೀವನದಲ್ಲೋ ಮಾಡಬಾರದು. ಹೀಗಾಗಿ ನಮನ ಕಲಾಮಂಟಪದಲ್ಲಿ ನಾವು ಪ್ರತಿ ತಿಂಗಳು ಕಾರ್ಯಕ್ರಮ ಮಾಡ್ತೀವಿ. ಇವತ್ತು ನಾಳೆ ಕಾರ್ಯಕ್ರಮ ಇದೆ, ಯಾರು ಬೇಕಾದ್ರೂ ಬರ್ಬೋದು. ನಮಸ್ಕಾರ.